ಬೆಂಗಳೂರಿನಲ್ಲಿ ಹನಿ ಹನಿ ನೀರಿಗೂ ಎಷ್ಟರ ಮಟ್ಟಿಗೆ ತತ್ವಾರ ಉಂಟಾಗಿದೆ, ಜಲಕ್ಷಾಮ ಎಷ್ಟು ಭೀಕರತೆಯನ್ನ ತೋರಿಸ್ತಾ ಇದೆ ಅನ್ನೋದನ್ನ ಪ್ರತಿನಿತ್ಯ ನಿಮ್ಮ ಪಬ್ಲಿಕ್ ಟಿವಿ ಮೂಲಕ ನೀವು ಕೂಡ ನೋಡ್ತಾ ಇದ್ದೀರಾ. ಇಷ್ಟು ದಿನ ಅಟ್ಲೀಸ್ಟ್ ₹5 ಕೊಟ್ಟರೆ ಒಂದು ಕ್ಯಾನ್ ನೀರಾದರೂ ಸಿಗುತ್ತೆ ಅನ್ನುವಂತಹ ಒಂದು ನಿರಾಳತೆ ಜನರಲ್ಲಿತ್ತು. ಆದರೆ ಈಗ ಅದು ಸಿಗ್ತಾ ಇಲ್ಲ. ಏನಾಗಿದೆ, ಇನ್ನೂ ಎಂತಹ ಭೀಕರ ಪರಿಸ್ಥಿತಿ ಇದೆ ಬೆಂಗಳೂರಿನಲ್ಲಿ ಅಂತ ಬನ್ನಿ ನೋಡ್ಕೊಂಡು ಬರೋಣ. ನೀರು ಶುದ್ಧೀಕರಣ ಘಟಕದಿಂದ ಬೇಸತ್ತ ಸಾರ್ವಜನಿಕರು. ಮೊದಲು ₹5 ಸಿಗ್ತಿದ್ದ 20 ಲೀಟರ್ ನೀರು ಈಗ ₹5 ಸಿಗೋದು ಕೇವಲ 10 ಲೀಟರ್ ಮಾತ್ರ. ₹5ಯ 2 ಕಾಯಿನ್ ಹಾಕಿದ್ರೆ ಮಾತ್ರ ತುಂಬುತ್ತೆ 20 ಲೀಟರ್ ಕ್ಯಾನ್. ಕುಡಿಯೋ ನೀರಿಗೆ ಯಾವ ಮಟ್ಟಿಗೆ ಅಭಾವವಿದೆ ಬೆಂಗಳೂರಿನಲ್ಲಂದ್ರೆ ಒಂದು ಕ್ಯಾನ್ ಅನ್ನ ಹಿಡಿದು ಏರಿಯಾದಲ್ಲಿರುವ RO ಪ್ಲಾಂಟ್ಗೆ ಅಲೆದಾಡುವಂತಾಗಿದೆ. ಈಗಾಗಲೇ ಹಲವು ಪ್ಲಾಂಟ್ಗಳು ದುರಸ್ತಿಯಲ್ಲಿದೆ. ಇನ್ನು ಕೆಲವು ಇದ್ರೂ ಕೂಡ ನೀರನ್ನ ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ. ಮೊದಲು ₹5ದ ಒಂದು ಕಾಯಿನ್ ಹಾಕಿದ್ರೆ 20 ಲೀಟರ್ ನೀರು ಸಿಗ್ತಾ ಇತ್ತು, ಕ್ಯಾನ್ ತುಂಬ್ತಾ ಇತ್ತು. ಆದ್ರೆ ಈಗ 2 ₹5 ಕಾಯಿನ್ ಹಾಕಿದ್ರೆ ಮಾತ್ರ ಕ್ಯಾನ್ ತುಂಬ್ತಾ ಇದೆ. ರಾಜಾಜಿನಗರದ ರಾಮಮಂದಿರ ಬಳಿ ಪ್ಲಾಂಟ್ನಲ್ಲಿ 2 ಕಾಯಿನ್ ಹಾಕಿದ್ರೆ ಮಾತ್ರ ಕ್ಯಾನ್ ತುಂಬುತ್ತೆ. ಕೆಲವೊಮ್ಮೆ ಒಂದು ಕ್ಯಾನ್ ತುಂಬಬೇಕು ಅಂದ್ರೆ 4 ಕಾಯಿನ್ಗಳನ್ನ ಹಾಕಲೇಬೇಕು. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ದಾರೆ, ನೋಡಿ. ಇವತ್ತು ನಾನು ರಾಮ ಮಂದಿರ ಬಳಿ ಇದ್ದೀನಿ. ಅಂದರೆ ರಾಜಾಜಿನಗರದ ರಾಮ ಮಂದಿರದ ₹5 ಕಾಯಿನ್ ಹಾಕಿ 20 ಲೀಟರ್ ನೀರನ್ನು ಪಡೆದುಕೊಳ್ತೀವಿ. ಆ ಪ್ಲಾಂಟ್ ಬಳಿ ಇದ್ದೇನೆ. ಈ ಪ್ಲಾಂಟ್ ಈಗ ಗಮನಿಸ್ಬೋದು, ಇಲ್ಲಿ ₹5 ಕಾಯಿನ್ ಹಾಕಿ ಇಲ್ಲಿ ಅಂದರೆ ಇಲ್ಲಿ ಎಲ್ಲ ರೀತಿಯ ₹5 ಕಾಯಿನ್ಗಳನ್ನು ಕೂಡ ಬಳಸಬಹುದು ಅಂತ. ಅಂದರೆ ಈ ₹5 ಕಾಯಿನ್ ಹಾಕಿದಂಥ ಸಂದರ್ಭದಲ್ಲಿ 20 ಲೀಟ್ರ್ ಕ್ಯಾನ್ ಏನಿರುತ್ತೆ ಆ ಕ್ಯಾನ್ ಭರ್ತಿ ಆಗ್ತಾ ಇತ್ತು. ಆದರೆ ಈಗ ಪರಿಸ್ಥಿತಿ ಅಂದರೆ ನೀರಿನ ಅಭಾವ ಇರುವಂಥ ಹಿನ್ನೆಲೆಯಲ್ಲಿ ಏಕಾಏಕಿ ಈ ಪ್ಲ್ಯಾಂಟ್ನಲ್ಲಿ ₹5 ಕಾಯಿನ್ ಹಾಕಿದ್ರೆ ತುಂಬುವಂಥದ್ದು ಕೇವಲ 10 ಲೀಟ್ರ್ ಮಾತ್ರ. ಒಂದು ಕ್ಯಾನ್ ತುಂಬಬೇಕಾದ್ರೆ 2 ಕಾಯಿನ್ಗಳನ್ನು ಅಂದರೆ ₹10 ಬಳಸಬೇಕಾಗುತ್ತೆ. ಈಗ ನೋಡೋಣ, ಈಗ ಒಂದು ಕ್ಯಾನ್ ಇಟ್ಟಿದ್ದೀನಿ ನಾನು, ಖಾಲಿ ಕ್ಯಾನನ್ನು ಇಲ್ಲಿ ಇಟ್ಟಿದ್ದೀನಿ, 20 ಲೀಟ್ರ್ ಕ್ಯಾನನ್ನು. ಕಾಯಿನ್ ಹಾಕಿದಂಥ ಸಂದರ್ಭದಲ್ಲಿ ಅಂದರೆ ₹5 ಕಾಯಿನ್ ಹಾಕಿದಂಥ ಸಂದರ್ಭದಲ್ಲಿ ಇಲ್ಲಿ ಅಂದರೆ 1 ನಿಮಿಷ 2 ಸೆಕೆಂಡ್ ಏನು ಟೈಮ್ ಇರುತ್ತೆ, ಆ ಟೈಮ್ ಕರೆಕ್ಟಾಗೇ ಇದೆ. ಆ ಟೈಮ್ನಲ್ಲಿ ಎಷ್ಟು ತುಂಬುತ್ತೆ ಅನ್ನುವಂಥದ್ದು ಅಂದರೆ 1 ನಿಮಿಷದ ಕಾಲಾವಕಾಶದಲ್ಲಿ ಸುಮಾರು 20 ಲೀಟ್ರಷ್ಟು ನೀರು ಸಂಪೂರ್ಣವಾಗಿ ಭರ್ತಿ ಆಗ್ತಾ ಇತ್ತು. ಈಗ ಈ ಕ್ಯಾನ್ ಕೂಡ ತುಂಬ್ತಾ ಇತ್ತು. ಆದರೆ ಈಗ ಅದರ ಪರಿಸ್ಥಿತಿ ಬೇರೆ ಆಗಿದೆ. ಯಾಕಂದರೆ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ಇಲ್ಲಿ ಬೇರೆ ರೀತಿಯಾದಂಥ ಸೆಟ್ಟಿಂಗನ್ನು ಮಾಡಿದ್ದಾರೆ. ₹5 ಕಾಯಿನ್ ಹಾಕಿದ್ರೆ ತುಂಬುವಂಥದ್ದು ಕೇವಲ ಅರ್ಧ ಕ್ಯಾನ್ ಮಾತ್ರ. ಈಗ ₹10 ಅಂದರೆ ₹5 ಕಾಯಿನನ್ನು 2 ಹಾಕಿದಂಥ ಸಂದರ್ಭದಲ್ಲಿ ಮಾತ್ರ ಈ ಕ್ಯಾನ್ ಭರ್ತಿ ಆಗುತ್ತೆ. ಈಗ ಗಮನಿಸ್ಬೋದು, ಈಗ ಅರ್ಧ ಕ್ಯಾನ್ ಅಷ್ಟು ತುಂಬಿದೆ, 25 ಸೆಕೆಂಡ್ಗಳು ಇನ್ನು ಉಳಿದಿರುವಂಥದ್ದು. ಎಷ್ಟು ನೀರು ತುಂಬುತ್ತೆ ಅನ್ನುವಂಥದ್ದನ್ನು ನೀವು ಗಮನಿಸ್ತಾ ಹೋಗ್ಬೋದು. ಇದು 20 ಲೀಟ್ರ್ ಕ್ಯಾನ್ ಇದು. ಈ ಕ್ಯಾನ್ನಲ್ಲಿ ಈಗ ಕೇವಲ ಅರ್ಧ ಕ್ಯಾನ್ ಅಷ್ಟೇ ಭರ್ತಿ ಆಗ್ತಾ ಇದೆ. ಇದು ಪರಿಸ್ಥಿತಿ. ಅಂದರೆ ಅಭಾವ ಯಾವ ರೀತಿಯಾಗಿದೆ ಕುಡಿಯೋ ನೀರಿಗೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಈ ಪ್ಲ್ಯಾಂಟಲ್ಲಿ ಬಂದಂಥ ಸಂದರ್ಭದಲ್ಲಿ ಏನು ಮುಗಿತಾ ಬಂತು ಅಂದರೆ 1 ನಿಮಿಷದಲ್ಲಿ 20 ಲೀಟ್ರ್ ತುಂಬಬೇಕಾಗಿರೋದು ಇಲ್ಲಿ ತುಂಬಿರುವಂಥದ್ದನ್ನು ಗಮನಿಸ್ಬೋದು. ಕೇವಲ ಅರ್ಧ ಕ್ಯಾನ್ ಇಲ್ಲಿ ತುಂಬಿದೆ. ಈಗ ಪೂರ್ತಿ ಕ್ಯಾನ್ ತುಂಬಬೇಕಾದ್ರೆ ಮತ್ತೆ ಇನ್ನೊಂದು ಕ್ಯಾನನ್ನು ಕಾಯಿನನ್ನು ಹಾಕಬೇಕು. ₹5 ಕಾಯಿನನ್ನು ಹಾಕಿದಂಥ ಸಂದರ್ಭದಲ್ಲಿ ಭರ್ತಿಯಾದಂಥ ಕ್ಯಾನನ್ನು ತುಂಬಿಸ್ಕೊಂಡು ಹೋಗ್ಬೋದು. ಈ ಥರದ ಪರಿಸ್ಥಿತಿ ಈಗ ಶುರುವಾಗಿದೆ. ಅಂದರೆ 2ನೇ ಕಾಯಿನನ್ನು ಹಾಕಬೇಕಂದ್ರೆ ಈಗ ಒಂದು ಕಾಯಿನ್ ಹಾಕಿದಾಗ ಅರ್ಧ ಕ್ಯಾನ್ ತುಂಬಿದೆ, ಇನ್ನೊಂದು ಕಾಯಿನ್ ಹಾಕಿದಂಥ ಸಂದರ್ಭದಲ್ಲಿ ಮತ್ತೆ ನೀರು ಚಾಲು ಆಗುತ್ತೆ. ಆ ಕ್ಯಾನ್ ಏನಿದೆ 20 ಲೀಟ್ರ್ ಕ್ಯಾನು ಅದು ಭರ್ತಿ ಆಗುತ್ತೆ. ಈ ಥರದ ಅಭಾವದ ಪರಿಸ್ಥಿತಿ, ಪರದಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ₹5 ಕಾಯಿನ್ ಹಾಕಿದ್ರೆ ಅರ್ಧಕ್ಕಿಂತ ಕಡಿಮೆ ನೀರು ಬರುತ್ತೆ. ಬಡ ಮಧ್ಯಮ ವರ್ಗದ ಜನರಿಗೆ ನಿರ್ಮಾಣ ಮಾಡಿರುವ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೂ ನೀರಿನ ಅಭಾವ ತಟ್ಟಿದೆ. ಸಾರ್ವಜನಿಕರಂತೂ ಮೊದಲೇ ಜೀವನ ನಡೆಸೋದು ಕಷ್ಟವಾಗ್ತಾ ಇದೆ. ಈ ನಡುವೆ ನೀರಿನ ಸಮಸ್ಯೆ ಎದುರಾಗಿದೆ ಅಂಥೇಳಿ ಅಳಲನ್ನ ತೋಡ್ಕೊಳ್ತಿದ್ದಾರೆ. 2 ಕಾಯಿನನ್ನು ಹಾಕಲು ಯಾರು ಹೇಳಿದ್ರು ಅಂಥೇಳಿ ಗೊತ್ತಾಗ್ತಿಲ್ಲ. ರಾಜಾಜಿನಗರದಲ್ಲಿ ಮೊದಲೇ ಕುಡಿಯಲು ನೀರು ಸಿಗದೆ ಪರದಾಡ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ. ಈಗ ಅದು ಏನು ಟೆಕ್ನಿಕ್ ಮಾಡಿದ್ದಾರೆ ಸರ್, ನೀರು ಪ್ರಾಬ್ಲಮ್ಗೆ ಆಗಿ ಈಗ 10 ಲೀಟ್ರ್ ಬರುತ್ತೆ. ಅದು ಫುಲ್ ಮಾಡ್ಕೋಬೇಕಂದ್ರೆ ನಾವು 2 ಕಾಯಿನ್ ಹಾಕಬೇಕು. 2 ಕಾಯಿನ್ ಹಾಕಿದ್ರೆ ಮಾತ್ರ ಅದು 20 ಲೀಟ್ರು ತುಂಬುತ್ತೆ. ಅದು ಅಕಸ್ಮಾತ್ ಸಾಕು ಅಂದರೆ ನಮಗೆ ಅದು ಆಫ್ ಆಗ್ತಕ್ಕಂಥ ಬಟನ್ ಸರಿ ಇಲ್ಲ, ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಈ ತುಂಬ ಸಮಸ್ಯೆ ಆಗಿದೆ ನೀರಿಂದು. ಮನೆಯಲ್ಲಿ ನೀರು ಬರಲ್ಲ ಅಂಥೇಳಿ ಪ್ಲಾಂಟ್ ಮೊರೆ ಹೋದರೆ ಜನರಿಗೆ ಶಾಕ್ ಎದುರಾಗಿದೆ. ಇನ್ನಾದರೂ ನಮಗೆ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಅಂಥೇಳಿ ಪಬ್ಲಿಕ್ಸ್ ಒತ್ತಾಯಿಸ್ತಾ ಇದ್ದಾರೆ. ಒಟ್ಟಾರೆ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ಇಲ್ಲಿ 2 ಕಾಯಿನ್ ಹಾಕಿದ್ರೆ ಒಂದು ಕ್ಯಾನ್ ತುಂಬುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಅದನ್ನು ಒಂದು ವೇಳೆ ಕ್ಯಾನ್ ತುಂಬಿದೆ ಅಂದಾಗ ಅದನ್ನು ಆಫ್ ಮಾಡೋದಕ್ಕೆ ವ್ಯವಸ್ಥೆ ಇಲ್ಲ. ಅವೆಲ್ಲವೂ ಕೂಡ ಹಾಳಾಗಿದೆ. ಪರಿಸ್ಥಿತಿ ಇದೇ ರೀತಿಯಾಗಿದೆ. ಅಂದರೆ ರಾಜಾಜಿನಗರದ ಬಹುತೇಕ ಎಲ್ಲ ₹5 ಕಾಯಿನ್ ಹಾಕಿ ಏನು ಈ ಪ್ಲ್ಯಾಂಟ್ಗಳೇನಿದ್ದಾವೆ ಎಲ್ಲವೂ ಕೂಡ ಇದೇ ರೀತಿಯಾದಂಥ ದುಸ್ಥಿತಿಯನ್ನು ತಲುಪಿದ್ದಾವೆ. ಇಲ್ಲಿ ನೀರು ಬರ್ತಾ ಇದೆ, ಆದರೆ ಈ ಥರದ ಪರಿಸ್ಥಿತಿ ಇದೆ ಅನ್ನುವಂಥ ಆಕ್ರೋಶವನ್ನು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.